ಶ್ರೀನಿವಾಸ. ಜೈ ವಿಜಯರಾಯ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ವಾಚನ, ಗಾಯನ, ಅರ್ಚನ, ಚಿತ್ರಣ, ನರ್ತನ ಈ 5 ಪಂಚಮುಖಿ ಪ್ರಪಂಚ ಎಂಬ ಕಾರ್ಯಕ್ರಮ ಅಧಿಕ ಮಾಸದ ನಿಮಿತ್ತ ಪ್ರತಿ ಸೌರಭ ದಾಸ ಸಾಹಿತ್ಯ ಕೇಂದ್ರ ವಿದ್ಯಾಲಯದಿಂದ ಆಯೋಜನೆ ಮಾಡಿಕೊಳ್ಳಲಾಗಿದೆ. ಹರಿದಾಸರ ನಾಡದ ನಮ್ಮ ರಾಯಚೂರು ಸುಳಾದಿ ಪದ ಪದ್ಯಗಳ ರಚನೆಕಾರರಾದ ನಮ್ಮವರೇ ಆದ ವಿಜಯದಾಸರ ಭವ್ಯ ದಿವ್ಯ ಸನ್ನಿಧಾನದಲ್ಲಿ ಪಂಚಮುಖಿ ಪ್ರಪಂಚ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದ ಆನ್ಲೈನ್ ವೇದಿಕೆಗೆ ಸರ್ವರಿಗೂ ಸ್ವಾಗತ, ಸುಸ್ವಾಗತ. ಹರಿದಾಸರಲ್ಲಿ ಸುಳಾದಿ ದಾಸರೆಂದೇ ಪ್ರಖ್ಯಾತಿ ಪಡೆದ ರಾಯಚೂರಿನವರೇ ಆದ ಶ್ರೀ ವಿಜಯದಾಸರ ದಿವ್ಯ ಭವ್ಯ ಸನ್ನಿಧಾನದಲ್ಲಿ ಶ್ರೀ ವಿಜಯದಾಸರ ಕೃತಿ ವಾಚನ, ತಿರುಪತಿ ಶ್ರೀ ವೆಂಕಟೇಶನ ಸನ್ನಿಧಾನದಲ್ಲಿ ರಚಿಸಿದ ಪ್ರಸಿದ್ಧವಾದ ಕೃತಿ ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ ಎಂದು ಶ್ರೀ ವೆಂಕಟೇಶನನ್ನು ಬಾಬಾ ಎಂದು ಕರೆಯುವ ಹಾಡಿನ ವಾಚನ, ಗಾಯನ, ಅರ್ಚನ, ಚಿತ್ರಣ, ನರ್ತನ ಎಲ್ಲ ಇದೇ ಹಾಡಿನ ಮೇಲೆ ನಡೆಯುವುದು ಈ ಕಾರ್ಯಕ್ರಮದ ವಿಶೇಷವಾಗಿದೆ. ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಸೌರಭದಾಸ ಸಾಹಿತ್ಯ ವಿದ್ಯಾಲಯದ ವಿದ್ಯಾರ್ಥಿನಿ ನಾನು. ಶ್ರೀಮತಿ ಸ್ವಪ್ನ ದಳವಾಯಿ ಅಂತ ನನ್ನ ಹೆಸರು. ದಾಸರತ್ನ ವರ್ಗದಲ್ಲಿ ಓದುತ್ತಾ ಇದ್ದೇನೆ. ಇಲ್ಲಿ ಪಂಚಮುಖಿ ಪ್ರಪಂಚ ಅನ್ನುವ ಮಾಲಿಕೆಯಲ್ಲಿ ವಿಜಯದಾಸರ ಹಾಡಿನ ಅರ್ಥಾನುಸಂಧಾನವನ್ನು ಮಾಡಲು ಪ್ರಯತ್ನಿಸುತ್ತೇನೆ. ವಿಜಯದಾಸರು ರಾಯಚೂರು ಜಿಲ್ಲೆಯ ಚಿಕ್ಕಲಪರ್ವಿ ಗ್ರಾಮದಲ್ಲಿ ಶ್ರೀನಿವಾಸಪ್ಪ ಹಾಗೂ ಕೂಸಮ್ಮ ಅನ್ನೋ ದಂಪತಿಗಳಲ್ಲಿ ಜನಿಸಿದರು. ಬಹಳ ಬಡತನದಲ್ಲಿ ಬೆಳೆದವರು. ಸುಳಾದಿ ದಾಸರೆಂದೇ ಇವರು ಪ್ರಸಿದ್ಧರಾಗಿದ್ದಾರೆ. ದಾಸ ಚತುಷ್ಟಯರಲ್ಲಿ ಒಬ್ಬರು. ಈ ಒಂದು ಪವಿತ್ರ ಸನ್ನಿಧಾನದಲ್ಲಿ ವಿಜಯದಾಸರ ಕವಚವನ್ನು ಹಾಗೂ ಪದಪದ್ಯಗಳನ್ನು ತಾಮ್ರದ ಒಂದು ಪತ್ರದಲ್ಲಿ ವಿಜಯದಾಸರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಂಥ ಪವಿತ್ರ ಸನ್ನಿಧಾನದಲ್ಲಿ ನಾವು ಈ ಪಂಚಮುಖಿ ಪ್ರಪಂಚದಲ್ಲಿ ಬಾಬಾ ಭಕುತರ ಪ್ರಿಯ ಅನ್ನುವ ಹಾಡಿನ ಅರ್ಥವನ್ನು ಹೇಳುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಬಾಬಾ ಭಕುತರ ಪ್ರಿಯ ಅಂದರೆ ಭಕುತರ ಹೃದಯವನ್ನೇ ಮಂದಿರವನ್ನು ಮಾಡಿಕೊಂಡುವ ಪರಮಾತ್ಮ, ನೀನು ನಮ್ಮ ಹೃದಯಕ್ಕೆ ಬಾ ಎಂದು ಪರಿಪರಿಯಾಗಿ ವಿಶೇಷಣಗಳಿಂದ ವಿಜಯದಾಸರು ಹೇಳ್ತಾ ಇದ್ದಾರೆ. ವೆಂಕಟಾಚಲವಾಸ ಅಂದರೆ ನೀನು ತಿರುಪತಿ, ವೆಂ ಅಂದರೆ ಪಾಪ, ಕಟ ಅಂದರೆ ಕಳೆಯುವ ತಿರುಪತಿಯಲ್ಲಿ ವಿಹಾರ ಮಾಡುವ ಪರಮಾತ್ಮನೇ, ನಮ್ಮ ಹೃದಯವೆಂಬ ಮಂದಿರಕ್ಕೆ ಬಾ. ನೀನು ದಕ್ಷನು, ಕಮಲದಂತಹ ಕಣ್ಣುಳ್ಳವನು, ಧರ್ಮದ ಶಿಕ್ಷೆಯನ್ನು ರಕ್ಷಣೆ ಮಾಡುವವನು ಹಾಗೂ ದುಷ್ಟರನ್ನು ಶಿಕ್ಷಣೆ ಮಾಡುವವರು, ಪಾಂಡವರ ಪಕ್ಷಪಾತಿ, ಹೀಗೆ ನಾನಾ ವಿಶೇಷಣಗಳಿಂದ ವಿಜಯದಾಸರೇ ಸ್ತುತಿಸುತ್ತಾ ಮುಂದಿನ ನುಡಿಯಲ್ಲಿ ಬಂಗಾರದ ರಥದಲ್ಲಿ ನೀನು ಸುಂದರವಾದ ಮೂರ್ತಿ, ನೀನು ಮೋಹಕ ರೂಪ, ನೀನು ಸುಂದರ ಮೂರ್ತಿ ನೀನು ಅಂತ ತಿಳಿಸ್ತಾ, ಹಾಗೆ ನೀನು ಪಾಂಡವರ ಪಕ್ಷಪಾತಿ ಮತ್ತು ನೀನು ಗೋಪಿಯರ ಸಂತಾಪವನ್ನು ದೂರ ಮಾಡುವ ಪರಮಾತ್ಮ. ಅದೇ ರೀತಿಯಾಗಿ ಕೊನೆಯ ನುಡಿಯಲ್ಲಿ ಹತ್ತಾವತಾರವನ್ನು ಎತ್ತಿ ಅವತರಿಸಿ ನಮ್ಮ ಉದ್ಧರಿಸುವ ಪರಮಾತ್ಮ ನೀನು, ಹತ್ತಾವತಾರದ ಹರಿಯು ಎಂದು ಪರಿಪರಿಯಾಗಿ ಸ್ತುತಿಸುತ್ತಾ ನೀನು ಮೋಕ್ಷಪ್ರದವಾದ ವಾಸುದೇವನು, ಹೀಗೆ ನಾನಾ ವಿಶೇಷಣಗಳಿಂದ ಸ್ತುತಿಸುತ್ತಾ ತಿರುಪತಿಯಲ್ಲಿ ಈ ಹಾಡನ್ನು ವಿಜಯದಾಸರು ಭಕ್ತರು ಹೇಗೆ ಶ್ರೀಹರಿಯನ್ನ ಭಕ್ತಿ ಮಾಡಬೇಕು ಅನ್ನೋದನ್ನ ತಿಳಿಸೋದಕ್ಕೆ ಈ ಹಾಡನ್ನ ಬಾಬಾ ಭಕುತರ ಪ್ರಿಯ, ನಮ್ಮ ಮಂದಿರವನ್ನ ಹೃದಯವನ್ನೇ ಮಂದಿರವನ್ನಾಗಿ ಮಾಡಿಕೊಂಡ ಪರಮಾತ್ಮ ಎಂದು ಸ್ತುತಿಸ್ತಾ ಇದ್ದಾರೆ. कुल शिक्षा लक्षणाग्रज लक्ष्मी वाचा दक्ष कमलाक्ष राक्षस कुल शिक्षा लक्षणाग्रज लक्ष्मी वाचा साक्षी वाहन पूर्ण लक्षण सर्वेश मोक्षदायक पांडव पक्ष अक्षयवंता सूक्ष्मांबरधर रक्ष प्रत्यक्ष अक्षर नारेर दक्षिण अक्षर पुरुष गोविंदा बाबा बाबा भकुತರ ಹೃದಯ ಮಂದಿರ ಬಾಬಾ ಜಗದೋದ್ಧಾರ. ಈಗ ನರ್ತನ.
ಶ್ರೀ ಹರಿಕಥಾಮೃತ ಸಾರದಲ್ಲಿ ಶ್ರೀ ಜಗನ್ನಾಥದಾಸರು ಹೇಳಿರುವಂತೆ ನಲಿದರೆ ಬಲಿವ ನಿಮಗೆಂಬ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು ಎಂಬಂತೆ ಪರಮಾತ್ಮ ನಮಗೆ ಬೇಗನೆ ನರ್ತನ ಸೇವೆಯಿಂದ ಅನುಗ್ರಹ ಮಾಡುತ್ತಾನೆ. ದೇವರಿಗೆ ಅರ್ಚನಾ. ಭಗವಂತ ನಮಗೆ ಇಂದ್ರಿಯಗಳನ್ನ ಕೊಟ್ಟು ಇಂದ್ರಿಯಗಳನ್ನ ಸಾರ್ಥಕಪಡಿಸಿಕೊಳ್ಳುವುದಕ್ಕಾಗಿಯೇ ಅನೇಕ ಸಾಧನೆಗಳನ್ನ ಕೊಟ್ಟಿದ್ದಾನೆ. ಅದರಲ್ಲಿ ಅರ್ಚನೆ ಮಾಡುವ ಪುಣ್ಯ ನಮ್ಮ ಹಸ್ತೇಂದ್ರಿಯಗಳಿಗೆ ಕೊಟ್ಟಿದ್ದಾನೆ. ಈ ಕೈಯಿಂದ ದೇವರ ಪೂಜೆ ಅರ್ಚನೆ ಮಾಡುವುದೇ ನಮ್ಮ ಸೌಭಾಗ್ಯ. ನಾನು ಮತ್ತೊಬ್ಬರನ್ನು ಹೀಗೆ ಕರೆಯೇ ಹಸ್ತಾವತಾರದ ಹರಿಯೇ ಘನ ಸಿರಿಯೇ ನಾನು ಮತ್ತೊಬ್ಬರನ್ನು ಹೀಗೆ ಕರೆಯೇ ನೃತ್ಯದ ಸಂಗದೊಡಾಡುವ ತೊರೆಯೇ ನಂದಿಲಿ ಆಡುವ ತೊರೆಯೇ ಚಿತ್ರಣ. ರಂಗೋಲಿಗೆ ಬೇಗ ರಂಗ ಬಲಿಯುತ್ತಾನೆ ಎಂದು ಹೇಳುತ್ತಾರೆ. ಹರಿದಾಸರು ಹೇಳಿರುವಂತೆ ಭಗವಂತನನ್ನ ರಂಗೋಲಿಯಲ್ಲಿ ಚಿತ್ರಿಸಿ ಪೂಜಿಸುವ ಭಾಗ್ಯ ಇಂದು ನಮ್ಮ ಅಹೋಭಾಗ್ಯವಾಗಿದೆ. ಹರಿದಾಸರು ಹೇಳಿರುವಂತೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ರಂಗನನ್ನು ರಂಗೋಲಿಯಲ್ಲಿ ಚಿತ್ರಿಸಿ ಪೂಜಿಸಿದ ಭಾಗ್ಯ ಇಂದು ನಮ್ಮದಾಗಿದೆ.